ತಗೊಳಪ್ಪ ನೀನು ಅಧ್ಯಕ್ಷರಾಗಿದ್ದ ಕಾಂಗ್ರೆಸ್ ಪಾರ್ಟಿ ಜಿಲ್ಲೆಯಲ್ಲಿ ನಾವು ಕೇಂದ್ರವಾದಿ ಮಾಡೋ ಪ್ರಶ್ನೆ ಅಲ್ಲ, ಇದು ಬುದ್ಧಿವಂತರ ಚುನಾವಣೆ. ನಾನು ನೀವು ಓಟ್ ಹಾಕಲ್ಲ. ಸಭೆ ಮಾಡಿ ಅನ್ನೋ ಮಾತು ನನಗೆ ಹೇಳಿದ್ದಾರೆ. ಆಮೇಲೆ ನಜೀರ್ ಅಹಮದ್ ಹತ್ರ ಮಾತಾಡಿದ್ದೀನಿ ಆಯ್ತಾ, ಅವರು ಸಮಾಜ ಮಾತಾಡಿ ಒಳ್ಳೆದಾಗಲಿ ನಮ್ಮ ಸಭೆ ಹೇಳಿದ್ದಾರೆ ಆಯ್ತಾ. ರೂಪಾಶ್ರೀಯಿಂದ ಹತ್ರ ಮಾತಾಡ್ತೀನಿ. ಮತ್ತೆ ಪುತ್ತೂರು ಮಂಜುನಾಥ್ ಅವರು ನನ್ನ ಫೋನ್ ಸಿಗಲಿಲ್ಲ, 2 ಸಲ ಕಾಲ್ ಮಾಡಿದ್ದೀನಿ, ಬೇಕಾದ್ರೆ ನನ್ನ ಮೊಬೈಲ್ ಚೆಕ್ ಮಾಡಿ ಅರ್ಥ ಆಯ್ತಾ. ಮತ್ತೆ ಗೌತಮ್ ಅವ್ರಿಗೂ ಮಾತಾಡಿದ್ದೀನಿ, ನಾನು ಎಲ್ರಿಗೂ ಮಾತಾಡಿದ್ದೀನಿ ಅಲ್ವಾ. ಆಮೇಲೆ ವಾಟ್ಸಪ್ಪಲ್ಲಿ ನಾನು 28 ಶನಿವಾರ ನಾನು ಹಾಕಿದ್ದೀನಿ. ಸಾಮಾನ್ಯ ಇದು ಎಲ್ಲರೂ ಲಕ್ಷ ಒಬ್ಬರು ಎಲ್ಲರೂ ಜವಾಬ್ದಾರಿ ತಗೋಬೇಕನ್ನೋದು, ಎಲ್ಲರೂ ಕೆಲಸ ಮಾಡಬೇಕಂತ. ದಯವಿಟ್ಟು ನಾವು ಏನು ವೆಸ್ಟರ್ನ್ ಇಂಟ್ರೆಸ್ಟ್ ಇಟ್ಕೊಂಡು ನಾವು ಅದನ್ನು ಮಾಡೋಕ್ಕಾಗೋದಿಲ್ಲ. ನೀವು ದಯವಿಟ್ಟು ಅನ್ಯತಾ ಭಾಷಣ ಹೋಗಬೇಡಿ. ದಯವಿಟ್ಟು ಎಲೆಕ್ಷನ್ ಏನು ಬರ್ತಾಯಿದೆ, ಎಮ್ ಎಲ್ ಎ ಎಲೆಕ್ಷನ್ ಎಲ್ಲ ಒಟ್ಟುಗೂಡಿ ಕೆಲಸ ಮಾಡೋಣ. ಅಕಸ್ಮಾತ್ ಆ ಥರ ಅಸಮಾಧಾನ ಇತ್ತು ಅಂತಂದರೆ, ಯಾಕಂದರೆ ನಾಳಿದ್ದು ಇದು ಬೇಗ ತುಂಬ ಕಡಿಮೆ ಅವಧಿಯಲ್ಲಿ ಇದು ಸಭೆ ಕರೆಯೋಣ ಆಯಿತಾ. ಅವ್ರನ್ನ ಕರ್ಕೊಂಡು, ಯಾಕಂದರೆ ಎಮ್ ಎಲ್ ಎಸ್ ತುಂಬ ಇಂಪಾರ್ಟೆಂಟ್ ಇರ್ತಾರೆ. ಜೊತೆಗೆ ಬಾಡಿ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಏನಿದೆ ಇವರು ಹೇಳಿದ್ದಾರೆ. ಎಲ್ಲರ ಸಹಕಾರದೊಂದಿಗೆ ಈ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಳ್ಳೋಣ. ಈ ಸಭೆಗೆ MLC ಮಾನ್ಯ ಅನಿಲ್ ಕುಮಾರ್ ಅವರು 2 ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರು, 2 ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಪುತ್ತೂರು ಮಂಜುನಾಥ್ ಅಣ್ಣವರು ಅವರ ನೇತೃತ್ವದಲ್ಲಿ ಈ ತಾಲೂಕಲ್ಲಿ ನಡೀಬೇಕಾಯಿತು ಸಭೆ. ಅವ್ರನ್ನೇ ಬಿಟ್ಟು ಸಭೆ ಮಾಡಿದ ಮೇಲೆ ನಮಗೇನಕ್ಕೆ ಈ ಸಭೆ? ನಾವು ಕಾರ್ಯಕರ್ತರು, ಓಟ್ ಹಾಕುವಂಥ ಜನ ನಾವು. ನಮ್ಮ ಮನೆಯಲ್ಲಿ B.Ed ಅವರು ಇಬ್ಬರಿದ್ದಾರೆ, ನಾವು ಓಟ್ ಹಾಕುವಂಥ ಅವರು. MLC MLA ಇದು ಸಭೆಯನ್ನು ನಡೆಸೋದು ಅಂದರೆ ಏನು ಅರ್ಹತೆ ಇದೆ? ಕೊಟ್ಟಿದ್ದಾರೆ, ಹೇಳಿದ್ದಾರೆ, ವಾಟ್ಸಪ್ಪಲ್ಲಿ ಹಾಕಿದ್ದೀವಿ ನೋಡ್ಕೊಳ್ಳಿ ಅಂತ ಹೇಳ್ತಾರಂತ MLCಗೆ. ಯಾರು ಜಿಲ್ಲಾ ಅಧ್ಯಕ್ಷರು. ಈಗ MLA ಅವ್ರು ಬಂದವರಾ? MLA ಬಂದಿಲ್ಲ, MLC ಬಂದಿಲ್ಲ, ಇಲ್ಲ, ಯಾರು ಇಲ್ಲ. ಏನು ಮೀಟಿಂಗ್ ಇದು? ಇದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಚಾರದ ಸಭೆಗೆ ತಾಲೂಕಿನವರೇ ಇಲ್ಲದಿದ್ಮೇಲೆ ನಾವೇನಕ್ಕೆ